one card is drawn at random from a well-shuffled deck of 52 cards. In which of the following cases are the events E and F independent? ಸರಿನಾ? ಸೊ ಮೊದಲನೇ ಪ್ರಶ್ನೆ ಬಂದು probability of E is equal to the card drawn is a spade. ಸ್ಪೇಡ್ ಅಂತ ಹೇಳಿದ್ರೆ ಹುಡುಗರ ಈ ಪೂರ ರೋ ಬಂದು ಸ್ಪೇಡ್ ಅಂತ ಹೇಳಿದ್ರೆ 1/3, ದಟ್ ಈಸ್ 13 ಕಾರ್ಡ್ಸು out of 52. 1/4 of the chances that you will end up with a spade. ಸೆಕೆಂಡ್ ಒನ್ ಬಂದು ದ ಕಾರ್ಡ್ ಡ್ರಾನ್ ಇಸ್ ಎನ್ ಏಸ್. ಏಸ್ ಅಂತ ಹೇಳಿದ್ರೆ ಇವು ಆಯಿತಾ, ಈ 1 ಅಂತ ಇದೆಯಲ್ಲ ಅವೆಲ್ಲ ಏಸು. ಆ್ಯಕ್ಚುಲಿ 1 ಅಂತ ಇರಲ್ಲ, ಅಲ್ಲಿ ಎ ಅಂತಲೇ ಬರೀತಾರೆ, ಆದರೆ ನಾನು 1 ಅಂತ ಡಿಸ್ಪ್ಲೇ ಮಾಡಿದ್ದೀನಿ. 1/13 ಅಲ್ವಾ? ಇವಾಗ ಇವೆರಡು ಗೊತ್ತಿದ್ದು ಪ್ರೊಬಬಿಲಿಟಿ ಆಫ್ ಇ ಇಂಟರ್ಸೆಕ್ಟ್ ಎಫ್. ಇ ಮತ್ತು ಎಫ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ? ಇಟ್ ಬೀಯಿಂಗ್ ಅ ಸ್ಪೇಡ್ ಆ್ಯಂಡ್ ಎನ್ ಏಸ್ ಅಂತ ಹೇಳಿದ್ರೆ ಒಂದೇ ಒಂದು ಕಾರ್ಡು. ಇದು ಸ್ಪೇಡಿನ ರೋ, ಇದು ಏಸಿನ ಕಾಲಮ್ಮು. ಸೊ ದೇರ್ ಇಸ್ ಓನ್ಲಿ ಒನ್ ಆಫ್ ಇಟ್. ಸೊ 1/52 ಸರಿನಾ? ಸೊ probability of E into probability of F is equal to 1/4 into 1/13 is equal to 1/52. Because this is equal to probability of E intersect F, from this we can infer ಏನು ಇನ್ಫರ್ ಮಾಡ್ಬೋದು, ಏನು ಹೇಳ್ಬೋದು, ಏನಂತ ಹೇಳ್ಬೋದು, ಇದರಿಂದ ಏನೇನು ಹೇಳ್ಬೋದು ನೋಡಿ, ದೇ ಆರ್ ಇಂಡಿಪೆಂಡೆಂಟ್. ದ ಇವೆಂಟ್ಸ್ ಆರ್ ಇಂಡಿಪೆಂಡೆಂಟ್ ಅಲ್ವಾ? ಫಸ್ಟ್ ಮೊದಲೇ ಇವೆಂಟ್ ಬಂದು ಕಾರ್ಡ್ ಡ್ರಾನ್ ಇಸ್ ಬ್ಲ್ಯಾಕ್. ಪ್ರೊಬಬಿಲಿಟಿ ದಟ್ ಇಸ್ ಬ್ಲ್ಯಾಕ್ ಅಂತೆ. ಬ್ಲ್ಯಾಕ್ ಅಂತ ಹೇಳಿದ್ರೆ ಎಷ್ಟಿದೆ ಕಾರ್ಡು? ಇವೆರಡು ರೋ ಅಂತ ಹೇಳಿದ್ರೆ ಹಾಫ್ ದ ಟೈಮ್ 26 ಕಾರ್ಡು ಕಪ್ಪಿದೆ. ದಿಸ್ ಇಸ್ ಹಾಫ್ ದ ಟೈಮ್ ಅಲ್ವಾ? ಮುಂದಿನ ಇವೆಂಟು ಎಫ್ ಒ. ದ ಕಾರ್ಡ್ ಡ್ರಾನ್ ಇಸ್ ಅ ಕಿಂಗ್. ಕಾರ್ಡ್ ಡ್ರಾನ್ ಇಸ್ ಅ ಕಿಂಗ್. ಕಿಂಗು 4 ಇದೆ, ಇದು 52, 1/13. Probability that the event of E and F happens together, black and a king. Black and a king ಅಂತ ಹೇಳಿದ್ರೆ ಇವೆರಡು. ಸೊ 2 out of 52 cards, which is 1/26. So this is clearly equal to probability of E into probability of F. ಇವೆರಡು ಈಕ್ವಲ್ ಇದೆ ಅಂತ ಹೇಳಿದ್ರೆ ಏನರ್ಥ? ದಿಸ್ ಇಂಪ್ಲೈಸ್ E and F are ಇಂಡಿಪೆಂಡೆಂಟ್. ಸರಿನಾ? ಸೊ ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಏನು ನೋಡ್ಸೋದು ಬೇಕಾಗಿಲ್ಲ, ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಅವೆಲ್ಲ ಬೇಕಾಗಿಲ್ಲ. 1/2 into 1/13 is 1/26. ಸೊ ಕ್ಲಿಯರ್ ಆಗಿ ನಿಮ್ಗೆ ಉತ್ತರ ಸಿಗುತ್ತೆ. ಹಾಂ, ಕೊನೆಯದಾಗಿ ಈ ಏನಿದೆ ಹುಡುಗರ, ಕಾರ್ಡ್ ಡ್ರಾನ್ ಇಸ್ ಅ ಕಿಂಗ್ ಆರ್ ಅ ಕ್ವೀನ್. ಪ್ರೊಬಬಿಲಿಟಿ ಆಫ್ ಇ, ಕಾರ್ಡ್ ಡ್ರಾನ್ ಇಸ್ ಅ ಕಿಂಗ್ ಆರ್ ಅ ಕ್ವೀನ್ ಅಂತ ಹೇಳಿದ್ರೆ ಇವೆರಡು 1, 2, 3, 4, 5, 6, 7, 8 ಇವೆ. ಸೊ 8 ಅಂತ ಹೇಳ್ತು ಅಂತ ಹೇಳಿದ್ರೆ probability of, sorry, number of event, the numerator is 8. 8/52, 2/13 ಅಲ್ವಾ? ಮತ್ತೆ ಕಾರ್ಡ್ ಡ್ರಾನ್ ಇಸ್ ಅ ಕ್ವೀನ್ ಆರ್ ಜಾಕ್. ಕ್ವೀನು ಇಲ್ಲ ಅಂತ ಹೇಳಿದ್ರೆ ಜಾಕು, ಕ್ವೀನು ಇಲ್ಲ ಅಂತ ಹೇಳಿದ್ರೆ ಜಾಕು. ಇವು ಕೂಡ 8 ಇವೆ. ಸೊ 8/52 which is equal to 2/13. ಸೊ ಇವೆರಡು ಇಂಟರ್ಸೆಕ್ಟ್ ಆಗುವಂಥ ಜಾಗ ಬರೀ ಕ್ವೀನ್ ಮಾತ್ರ ಅಲ್ವಾ? ಸೊ ದಟ್ ವುಡ್ ಬಿ ಈಕ್ವಲ್ ಟು ಇಷ್ಟು 4/52 ವಿಚ್ ಇಸ್ ಎಂಥದ್ದು 1/13. ಆದರೆ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ which is 2/13 into 2/13 which is 4/169 is not the same as P of E intersect F. From this we infer that E and F
ಆರ್ ಡಿಪೆಂಡೆಂಟ್. ಪ್ರಶ್ನೆ ಅದೆಲ್ಲ ಇಂಡಿಪೆಂಡೆಂಟ್ ಹೌದೋ ಅಲ್ಲ ಅಂತ ಹೇಳಿ, ನಾಟ್ ಇಂಡಿಪೆಂಡೆಂಟ್ ಅಂತ ಹೇಳಿ ಬರೆದ್ಬಿಡೋಣ. ಸರಿನಾ? ಸೊ ಇದೆ ನಿಮ್ಮ ಉತ್ತರ.